ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಚರ್ಚೆ. ಕೆಜಿಎಫ್ ಏನಿದು? ಇದೇ ಹೊಸ ಕೆಜಿಎಫ್ ಕಪ್ಪತ್ಗುಡ್ಡ ಗೋಲ್ಡ್ ಫ್ಯಾಕ್ಟರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಗದುಗಿಗೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಅಲ್ಲದೆ ಪುರಾತನ ಕಾಲದಿಂದಲೂ ಕೂಡ ಒಂದು ಭವ್ಯವಾದಂಥ ಇತಿಹಾಸ ಇದೆ, ವೈಭವವಿದೆ. ಅಲ್ಲಿ ರಾಜ ಮಹಾರಾಜರು ಆಳಿದ್ದಾರೆ. ರಾಷ್ಟ್ರಕೂಟರಿರಬಹುದು, ಚಾಲುಕ್ಯರಿರಬಹುದು, ಹೊಯ್ಸಳರಿರಬಹುದು. ತದನಂತರ ಬ್ರಿಟಿಷರ ಆಳ್ವಿಕೆಯಲ್ಲೂ ಕೂಡ ಗದುಗು ಒಂದು ಮಟ್ಟಿಗೆ ಹೆಸರು ಮಾಡಿತ್ತು. ಇನ್ನು ಬರೀ ಗದುಗು ಕುಮಾರವ್ಯಾಸ ಅಂತಾಗಲಿ, ವೀರನಾರಾಯಣ ಅಂತಾಗಲಿ ಅಥವಾ ಬೇರೆ ಬೇರೆ ಕಾರಣದಿಂದ ಅಷ್ಟೇ ಅಲ್ಲದೆ ಈಗ ಸುದ್ದಿ ಮಾಡುತ್ತಿರೋದು ಚಿನ್ನದಿಂದ. ಚಿನ್ನ ಬರೀ ಕೆಜಿಎಫ್ನಲ್ಲಿ ಸಿಗತ್ತೆ ಅನ್ನುವಂಥದ್ದಲ್ಲ, ಚಿನ್ನ ಈಗ ಗದುಗಲ್ಲೂ ಸಿಗತ್ತೆ. ಹೌದು, ಇತ್ತೀಚೆಗೆ ಲಕ್ಕುಂಡಿಯಲ್ಲಿ ದೊರೆತಂಥ ನಿಧಿ ಏನಿದೆಯಲ್ಲ, ಈ ಚಿನ್ನದ ನಿಕ್ಷೇಪಕ್ಕೆ ಟ್ವಿಸ್ಟ್ ಅನ್ನ ಕೊಟ್ಟರು. ತದನಂತರ ಅಲ್ಲಿ ಶೋಧ ಕಾರ್ಯವನ್ನ ನಡೆಸಿದಾಗ ಅಗೆದಾಗ ಗೊತ್ತಾಗಿದ್ದು ಲಕ್ಕುಂಡಿ ಮತ್ತೊಂದು ಆಯಾಮವನ್ನ ಪಡ್ಕೊಂತು. ಇಲ್ಲಿ ಚಿನ್ನ ಇದೆಯಾ? ಹಾಗಾದ್ರೆ ಗದುಗಿನಲ್ಲಿಯೂ ಕೂಡ ಈ ಹಿಂದೆ ಚಿನ್ನ ಇತ್ತ ಅನ್ನುವಂತಹ ಪ್ರಶ್ನೆ ಮೂಡ್ತು. ತದನಂತರ ಅಲ್ಲಿ ನಮಗೆ ಹೆಸರು ಕೇಳಿ ಬಂದಿದ್ದೆ ಲಕ್ಕುಂಡಿಯ ಜೊತೆಗೆ ಉಳಿದಂಥ ಅಲ್ಲಿನ ಸುತ್ತಮುತ್ತಲ ಆ ಪ್ರದೇಶಗಳು, ಅದರಲ್ಲಿ ಮುಖ್ಯವಾಗಿ ಕಪ್ಪತಗುಡ್ಡ. 70 ಗುಡ್ಡಗಳನ್ನ ನೋಡೋಕ್ಕಿಂತ ಕಪ್ಪತ್ತುಗುಡ್ಡ ನೋಡು ಅಂತ ಹೇಳಿದ್ರು. ಯಾಕೆ ಇದನ್ನ ಹೇಳಿದ್ರು? ಕಪ್ಪತಗುಡ್ಡದಲ್ಲಿ ಅಂಥ ರಹಸ್ಯ ಏನಿದೆ? ಜೊತೆಗೆ ಲಕ್ಕುಂಡಿಯಲ್ಲಿ ಇಂಥ ನಿಧಿ ಸಿಕ್ಕಂಥ ಬೆನ್ನಲ್ಲೇ ಎಷ್ಟೊಂದು ಶೋಧ ಕಾರ್ಯ ನಡೀತಲ್ವಾ? ಹಂಗಾದ್ರೆ ಹಿಂದೆ ಲಕ್ಕುಂಡಿಯಲ್ಲಿ ಇತ್ತ, ಹಂಗಾದ್ರೆ ಚಿನ್ನದ ಗಣಿ ನಿಕ್ಷೇಪಗಳು ಇತ್ತ. ಇದಕ್ಕೆ ಸಾಕಷ್ಟು ಪುರಾವೆಗಳು ಸಿಕ್ಕುವು. ಜೊತೆಗೆ ಅಲ್ಲಿನ ಗ್ರಾಮಸ್ಥರು ಹೇಳೋ ಪ್ರಕಾರ ಅನಾದಿ ಕಾಲದಿಂದಲೂ ಲಕ್ಕುಂಡಿ ಚಿನ್ನಕ್ಕೂ ಕೂಡ ಹೆಸರಾಗಿರುವಂಥದ್ದು ಗೊತ್ತಾಯ್ತು. ತದನಂತರ ಗೊತ್ತಾಗಿದ್ದೇನೆಂದ್ರೆ, ಇತಿಹಾಸವನ್ನ ತೆಗೆದು ನೋಡಿದಾಗ ಇತಿಹಾಸ ತಜ್ಞರು ತಿಳಿಸಿದ್ದು, ಇಲ್ಲಿ ಲಕ್ಕುಂಡಿಯಲ್ಲಿ ಚಿನ್ನದ ನಾಣ್ಯಗಳನ್ನ ಮುದ್ರಣ ಮಾಡುವಂತಹ ಟಂಕಸಾಲೆ ಇತ್ತು ಅಂತ ತಿಳಿದು ಬಂತು. ತದನಂತರ ಅಲ್ಲಿನ ಸುತ್ತಮುತ್ತಲ ಪ್ರದೇಶಗಳಿಗೆ ನಾವು ಹೋದಾಗ ನಾಗಾವಿ ಬಳಿ ಒಂದು ಗುಹೆ ಇದೆ. ಗುಹೆ ಅದು ಸಿದ್ಧರ ಗುಹೆ. ಅಲ್ಲಿ ಒಂದು ಬಾವಿ ಇದೆ. ಬಾವಿಯಲ್ಲಿ ಚಿನ್ನದ ನೀರಿರುತ್ತೆ, ಚಿನ್ನವೇ ಸಿಗತ್ತೆ ಅಂದ್ರು. ಇದಕ್ಕೆ ಸಾಕ್ಷಿ ಅನ್ನುವಂತೆ ಆ ಗ್ರಾಮಸ್ಥರೇ ಹೇಳಿಕೆಗಳನ್ನ ಕೊಟ್ರು. ಅಲ್ಲಿ ನಾಗಾವಿಯಲ್ಲಿ ಇರುವಂತಹ ಚಿನ್ನದ ಬಾವಿ ಏನಿದೆಯಲ್ಲ, ಅಲ್ಲಿಂದ ನೀರು ಹರಿದು ಬಂದ್ರೆ ಅದು ಕನೆಕ್ಟ್ ಆಗಿರೋದು ಲಕ್ಕುಂಡಿಯ ಮುಸುಕಿನ ಬಾವಿಗೆ. ಅಲ್ಲಿ ಚಿನ್ನ ಸಿಕ್ತಿತ್ತು ಅಂತ ಅಲ್ಲಿನವರೇ ಹೇಳಿದಂಥದ್ದು. ಇನ್ನು ಲಕ್ಕುಂಡಿ ಚಾಲುಕ್ಯರಿರಬಹುದು, ರಾಷ್ಟ್ರಕೂಟರಿರ್ಬೋದು, ವಿಜಯನಗರದ ಅರಸರಿರ್ಬೋದು, ಸಾಕಷ್ಟು ಜನ ರಾಜ ಮಹಾರಾಜರು ಆಳಿದ್ರು. ಕೆಲವರ ಮತ್ತು ಆ ಪ್ರಮುಖ ಕೇಂದ್ರವಾಗಿತ್ತಲ್ಲ, ಅದರ ರಾಜಧಾನಿಯಂತೆ ಕೂಡ ಇತ್ತು ಲಕ್ಕುಂಡಿ. ಹಾಗಾಗಿ ಲಕ್ಕುಂಡಿ ವೈಭವವನ್ನ ಇವತ್ತಿಗೂ ಲಕ್ಕುಂಡಿ ಉತ್ಸವ ಅಂತಲೇ ಮಾಡ್ತಾರೆ. ಆದ್ರೆ ಒಂದು ಇಲ್ಲಿ ನಾನು ನೆನಪಿಸ್ತೀನಿ, ಅದು ಅತ್ತಿಮಬ್ಬೆಯ ಊರು ಕೂಡ. ಹಾಗಾಗಿ ಅಲ್ಲಿ ಜೈನ ಸಾಹಿತ್ಯದ ಪರಂಪರೆ ಇರಬಹುದು, ಕನ್ನಡ ಭಾಷೆಗೂ ಕೂಡ ಲಕ್ಕುಂಡಿ ಹೆಸರುವಾಸಿ ಆಯಿತು. ಹಾಗಾದ್ರೆ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ವಾಸ್ತುಶಿಲ್ಪದಲ್ಲಿ ಈ ವೀರನಾರಾಯಣ ದೇವಸ್ಥಾನ ಇರಬಹುದು, ತ್ರಿಕುಟೇಶ್ವರ ದೇವಸ್ಥಾನ ಇರಬಹುದು, ಇನ್ನು ಸವಡಿ ಇರಬಹುದು, ಹಾಗೆಯೇ ಲಕ್ಕುಂಡಿ ಕೂಡ ಅತ್ಯಂತ ಹೆಸರುವಾಸಿಯಾಗಿದೆ. ವಾಸ್ತುಶಿಲ್ಪಕ್ಕೆ ಬರೋದಾದ್ರೆ 101 ಬಾವಿಗಳು, 101 ಗುಡಿಗಳಿರ್ಬೋದು, ಬಸದಿಗಳಿರ್ಬೋದು, ಒಟ್ಟಾರೆ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾದ ಲಕ್ಕುಂಡಿ ಈಗ ಹೆಸರಾಗಿರೋದು ಇದೇ ಹೊಸ ಕೆಜಿಎಫ್ ಅನ್ನುವಂಥ ರೀತಿಯಲ್ಲಿ. ಕಪ್ಪತಗುಡ್ಡ ಇದೆಯಲ್ಲ, ಆ ಕಪ್ಪತಗುಡ್ಡದಲ್ಲೂ ಕೂಡ ಇದೇ ಚಿನ್ನದ ನಿಕ್ಷೇಪ, ಚಿನ್ನವೇ ಇದೆ ಕಪ್ಪತಗುಡ್ಡ ಅನ್ನುವಂಥದ್ದು. ಜೊತೆಗೆ ಇಂಥ ಈ ಒಂದು ವಿಚಾರಗಳ ಬಗ್ಗೆ ಇದು ಹೌದಾ? ಹಾಗಾದ್ರೆ ಕಪ್ಪತಗುಡ್ಡದಲ್ಲಿ ಇದ್ದದ್ದು ಚಿನ್ನನೇನಾ? ಚಿನ್ನ ಇದೆ ಅಂತಾದ್ರೆ ಅದು ಹೇಗೆ ಇನ್ನು ಮೇಲೆ ನಿಕ್ಷೇಪವಾಗುತ್ತೆ? ಕಪ್ಪತಗುಡ್ಡದಲ್ಲಿ ನಿಜವಾಗ್ಲೂ ಏನಿದೆ? ಯಾಕಂದ್ರೆ ನಾವು ಕೇಳಿದೀವಿ ಅಲ್ಲಿ ಗಿಡಮೂಲಿಕೆಗಳ ತಾಣ ಅದು ಕಪ್ಪತಗುಡ್ಡ ಅಂತ. ಇನ್ನು ಲಕ್ಕುಂಡಿಯಲ್ಲಿ ಚಿನ್ನ ಇದೆಯಾ? ಕಪ್ಪತಗುಡ್ಡದಲ್ಲಿ ಚಿನ್ನ ಇದೆಯಾ? ಟಂಕಸಾಲೆ ಇತ್ತ ಇಲ್ವಾ? ಮತ್ತು ಈಗಲೂ ಚಿನ್ನ ಸಿಗತ್ತಾ? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಜೊತೆ ಸಮಾಜ ಸೇವಕರು, ಇವರ ರಾಜಕಾರಣಿ ಶ್ರೀ ಅನಿಲ್ ಮೆಣಸಿನಕಾಯಿ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಜೊತೆಗೆ ಹಿರಿಯ ಪತ್ರಕರ್ತರು ಗದುಗಿನ ಶ್ರೀ ಅನಂತ ಎಸ್ ಕಾರ್ಕಳ ಅವರಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಮಗೆ ಜೊತೆ ಪಾಲ್ಗೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರಾದಂಥ HM ಶರೀಫ್ನವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಪತ್ರಕರ್ತರಾದಂಥ ಆನಂದಯ್ಯ ವಿರಕ್ತಮಠ ಅವರಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಸೊ ನಾನು ಮೊದಲು ಕಾರ್ಕಳ ಸರಿಂದ ಶುರು ಮಾಡ್ತೇನೆ. ಈ ಒಂದು ಲಕ್ಕುಂಡಿ ಹೆಸರಾಯ್ತಲ್ಲ, ಈಗ ಲಕ್ಕುಂಡಿಯನ್ನ ನಾವು ಸಾಹಿತ್ಯಿಕ ತಾಣ ಅಂತ ನೋಡ್ತಿದ್ವಿ, ಅತ್ತಿಮೊಬ್ಬೆ ನೆನಪಾಗ್ತಿದ್ಲು, ಜೊತೆಗೆ ವಾಸ್ತುಶಿಲ್ಪಕ್ಕೆ ಲಕ್ಕುಂಡಿ ಹೆಸರಾಗ್ತಿದೆ ಅಂತ. ಈಗ ಯಾಕೆ ಸರಿ ಲಕ್ಕುಂಡಿ ಚಿನ್ನಕ್ಕೆ ಈಗ ಹೆಸರಾಗಿದೆ ಅಂತ ನೀವೇ ಹೇಳ್ಬೇಕು ಗದಗ್ನವರಾಗಿ. ಇದು ಲಕ್ಕುಂಡಿ ಇತ್ತೀಚಿನ ವ್ಯವಸ್ಥೆ ಅಲ್ಲ, ಇದು ಮೊನ್ನೆ ಆಗಿದ್ದು ಅಲ್ಲ, ಬಹಳ ಸರ ಉತ್ಖನನಾಗಿದೆ. ಏನೋ ಸಿಗತ್ತೆ ಅಂತ. ಒಂದನೇದು ನಿಧಿಗೋಸ್ಕರ ಯಾರೂ ಮಾಡ್ತಾ ಇಲ್ಲ.
ಓಕೆ. ಇದು ಇದು ಮೊದಲು ಗೊತ್ತಿರಲಿ. ನಿಧಿಗಾಗಿ ಉತ್ಖನನ ನಡೆದಿಲ್ಲ. ನಮ್ಮ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಪರಂಪರೆ ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾಯಿದೆ, ಉತ್ಖನನ ನಡೀತಾ ಇದೆ. ಓಕೆ. ಲಕ್ಕುಂಡಿಯಲ್ಲಿ 10/1/2026 10/1/2026 ಅಂದರೆ ಇವತ್ತಿಗೆ 31 ದಿವಸ ಆಯಿತು. ಅಲ್ಲಿ ಉತ್ಖನನ ಅಂದ್ರೆ ನಿಧಿ ಸಿಕ್ತು. ಅಲ್ಲಿ ಓಕೆ. ಗಂಗಮ್ಮ ರೀತಿ ಅಂತ ಅಲ್ಲಿ ಅದು ಅವ್ರದ್ದು ಒಂದು ಏನೋ ಮಾಡುವಾಗ ಮನೆ ಕಟ್ಟೋದು ಆ ಜಾಗದಲ್ಲಿ ಸಿಕ್ತು. ಅದನ್ನು ನಿಧಿ ಅಂತ ಹೇಳಬೇಕು ಅಥವಾ ಅದು ಕುಟುಂಬದ್ದು ಅಥವಾ ಇನ್ಯಾವುದೋ, ಅದು ನಿಧಿ ಅಂತ ಹೇಳೋದು ಅಂದರೆ ಹಂಡಿಗಟ್ಟಲೆ ಸಿಗಬೇಕು, ಮಣಗಟ್ಟಲೆ ಬಂಗಾರ ಅಂತಾರಲ್ಲ ಹಂಗೆ ಸಿಗಬೇಕದು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಲಕ್ಕುಂಡಿ ಮತ್ತೊಂದು ಇತಿಹಾಸ. ಓಕೆ. ಸೊ ಹಾಗಾಗಿ ಲಕ್ಕುಂಡಿಗೆ ದೊಡ್ಡ ಇತಿಹಾಸ ಇದೆ. 14ನೇ ಶತಮಾನಕ್ಕಿಂತ ಪೂರ್ವ ಅದೊಂದು ನಗರ ಕೇಂದ್ರ. ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ನಗರ ಕೇಂದ್ರ ಲಕ್ಕುಂಡಿ. ಸೊ ಹಾಗಾಗಿ ಆ ಲಕ್ಕುಂಡಿನ ಅನೇಕ ರಾಜರು ಆಡಳಿತ ಮಾಡಿದ್ದಾರೆ. ರಾಜರು ಅಂದರೆ ಏನು? ಅವರ ಭವ್ಯ ಪರಂಪರೆ ಅವ್ರದ್ದು. ಅವರು ಬಂಗಾರಕ್ಕೆ ಬಹಳಷ್ಟು, ಚಿನ್ನಕ್ಕೆ ಬಹಳಷ್ಟು ಮಹತ್ವ ಕೊಟ್ಟವರು. ಅವತ್ತು ಯಾವುದು ಟ್ರೆಜರಿ ಇರಲಿಲ್ಲ. ಏನು ಮಾಡ್ತೀವಿ, ಯುದ್ಧ ನಡೆಯುವ ಸಂದರ್ಭಗಳಲ್ಲಿ ತಮ್ಮ ಬಂಗಾರವನ್ನು ಒಂದು ಕಡೆ ಇಟ್ಟು ಹೂತು ಹಾಕಿ, ಈಗ ನಾವು ಜೋಳ ಗೋಧಿ ಹಾಕ್ತೇವಲ್ಲ, ಏನಂತಾರೆ ಅದಕ್ಕೆ, ಹಗೆವು ಹಾಗೆ ಅವರು ತೆಗೆದು ಹಾಕ್ತಿದ್ರು. ಭಾಳಷ್ಟು ಮಣಗಟ್ಟಲೆ ಬಂಗಾರ ಇದ್ದರೆ 7 ಹೆಡಿ ಸರ್ಪದ ಕಲ್ಲನ್ನು ಇಡ್ತಿದ್ರು. ಸ್ವಲ್ಪ ಮಟ್ಟದ ಬಂಗಾರ ಇದ್ದರೆ 5 ಹೆಡೆ ಸರ್ಪದ ಇಡ್ತಿದ್ರು. ಇನ್ನೂ ಸ್ವಲ್ಪ ಇತ್ತು ಅಂದ್ರೆ 3 ಹೆಡೆದು 2 1 ಹಿಂಗೆ ಅವರು ಒಂದು ಗುರುತು ಕಲ್ಲಿಂದದು. ಅದಕ್ಕೂ ಜೀವ ಇದೆ. ಅತಳ ಸುತ್ತಳ ಪಾತಾಳದಾಗಿರೋದು ಸರ್ಪಗಳು. ಈಗೇನು ಹಾವು ಸಿಕ್ತು ಅದು ಸಿಕ್ತು ಸುಳ್ಳವೆಲ್ಲ ಸರ್ಪ ಕಲ್ಲು ಸಿಗ್ತಾವೆ. ಅದನ್ನ ಇಟ್ಟಿದ್ದು ಭಯಕ್ಕೆ, ಭಕ್ತಿ ಬರಲಿ ಭಯ ಅಂತ ಇರ್ತಿದ್ರು. ಸರಿ, ಈಗ ಅಲ್ಲಿರುವಂತಹ ನಿಕ್ಷೇಪಗಳಿಗೆ ಸರ್ಪರಿಗೂ ಕೂಡ ಕಾವಲಿದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಿದೆ. ಕಾವಲು ಅಂದ್ರೆ ಇದೆ ಕಲ್ಲಿನ ಕಾವಲು. ಯಾವ್ದೇ ಅಲ್ಲಿ ಜೀವಂತ ಹಾವುಗಳಿಲ್ಲ, ಸರ್ಪಗಳಿಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ. ಹಾವುಗಳಿತ್ತು ಅಂತ ಶರೀಫ್ ಸರ್ ಕೇಳೋದಾದ್ರೆ, ಈಗ ಜೀವಂತ ಹಾವುಗಳ ಪೊರೆ ಕಂಡು ಬಂದಿರುವಂತದ್ದು ಅಥವಾ ನಿಧಿಯನ್ನ ತೆಗೆಯುವಂತಹ ಸಂದರ್ಭದಲ್ಲಿ, ಅಗೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಸರ್ಪ ಕಾವಲಿದೆ ನೋಡಿದೀವಿ ಅಂತ ಗ್ರಾಮಸ್ಥರು ಹೇಳ್ತಾರಲ್ಲ. ಗ್ರಾಮಸ್ಥರೇನೋ ಹೇಳ್ತಾರ, ಆದ್ರೆ ಮೊನ್ನೆ ಏನು ಇದು ರೀತಿ ಕುಟುಂಬದೊಳಗೆ ಏನು ಅದು ಸಿಕ್ತು, ಆ ನಂತರದ ಬೆಳವಣಿಗೆಗಳು ಇವೆಲ್ಲ ನೀವು ನೋಡ್ಕೊಂತ ಬಂದಿರಿ, ರಾಜ್ಯದ ಜನ ನೋಡ್ಯಾರ. ಅದ್ರ ನಂತರ ಊಹಾಪೋಗಳು ಎದ್ದು, ಇಲ್ಲ ನಮ್ಮ ಕಡೆ ಆ ನಿಧಿ ಇತ್ತು, ಇಲ್ಲೇ ಹಿಂಗಿತ್ತು ಅದು ಇತ್ತು ಅಂತೇಳಿ ಆ ಸಂದರ್ಭದಾಗ ಹಾವು ಬಂದಿದ್ದು ಖರೆ. ಹಾವು ಬಂದಿತ್ತು. ಇವತ್ತು ಬೆಳಗ್ಗಿನೂ ಒಂದಿತ್ತು, ಮೊನ್ನೆನೂ ಬಂದಿತ್ತು. ಅಂದ್ರೆ ಜನರ ಕಲ್ಪನೆ ಏನಂದ್ರೆ ಹಾವಿದ್ದಲ್ಲಿ ನಿಧಿ ಇರುತ್ತೆ, ಅಥವಾ ನಿಧಿ ಇದ್ರೆ ಹಾವು ಇರುತ್ತೆ, ಕಾವಲು ಕಾಯ್ದಿದೆ ಅಂತಕ್ಕಂಥ ಮಾತು. ಆದ್ರೆ ವಾಸ್ತವದಲ್ಲಿ ಅದನ್ನು ನಾವು ನೋಡಬೇಕಾದ್ರೆ ಬೇರೆ ಬೇರೆ ವಿಚಾರಗಳು ಬೆಳಕಿಗೆ ಬರ್ತಾವೆ. ಓಕೆ. ಈಗ ಲಕ್ಕುಂಡಿ ಅಂತಂದ್ರೆ, ಲಕ್ಕುಂಡಿ ಅಂದ್ರೆ ನಮಗೆ ಈಗ ಬಂಗಾರ ನೆನಪಾಗ್ತದೆ ಆಕ್ಚುಲಿ. ಈಗ ಲಕ್ಕುಂಡಿ ಅಂದ್ಕೊಳ್ಳೆ ಸಾಹಿತ್ಯ ಸಂಗೀತದ ಜೊತೆಗೆ ಈಗ ಲಕ್ಕುಂಡಿ ಅಂದ್ರೆ KGF ಮಟ್ಟದೊಳಗೆ ಇಲ್ಲಿ ಬಂಗಾರ ಸಿಗ್ತದ, ಲಕ್ಕುಂಡಿ ಒಳಗೆ ಎಲ್ಲಾರ ಮನೇನೂ ಒಂದ್ ರೀತಿ ಶೋಧ ಮಾಡ್ಲಿಕ್ಕೆ ನಮ್ಮನೆಗೂ ಅದೇನು ಅಂತ ಕೇಳುವಂತ ಸಂದರ್ಭ ಈಗ ಲಕ್ಕುಂಡಿ ಒಳಗ ಉಂಟಾಗ್ಯದ ಅಂತ. ಈಗ ಲಕ್ಕುಂಡಿನ ನೀವು 4 ವೀರಭದ್ರೇಶ್ವರ ದೇವಸ್ಥಾನ ಎದುರಿಗೆ ಅಲ್ಲೊಂದು ಅಗಿತಾ ಇದ್ದಾರೆ, 4 ಕಾಲಮ್ ಮಾಡಿ. ಅದಷ್ಟೇ ಉತ್ಖನನ ಮಾಡಿದರೆ ಸಿಗೋದಲ್ಲ. ನೀವು ಇಡೀ ಲಕ್ಕುಂಡಿಯನ್ನು ಎತ್ತಂಗಡಿ ಮಾಡಬೇಕು, ಸ್ಥಳಾಂತರ ಮಾಡಬೇಕು, ಹೊಸ ಲಕ್ಕುಂಡಿ ಮಾಡಿಕೊಟ್ಟು ಅದನ್ನು ಉತ್ಖನನ ಮಾಡಿದರೆ ಅಲ್ಲಿ ನಿಧಿ ಇದೆಯೋ, ಬಂಗಾರ ಇದೆಯೋ, ಅಥವಾ ಇನ್ಯಾವುದೋ 5-6 ಕಪ್ಪತ್ತಗುಡ್ಡದಿಂದ ಅದು ಏನಾಯಿತು, 1804ರಲ್ಲಿ ಬ್ರಿಟಿಷ್ ಒಬ್ಬ ಭೂವಿಜ್ಞಾನಿ ರಾಬರ್ಟ್ ಬ್ರೂಸ್ ಫೂಟ್ ಅಂಥೇಳಿ ಅವನ ಹೆಸರು, ಅವ ಸಂಶೋಧನೆ ಮಾಡ್ತಾನೆ ಕಪ್ಪತ್ತಗುಡ್ಡದಲ್ಲಿ, ಅಲ್ಲಿ ಚಿನ್ನ ಇದೆ ಅಂತ ಹೇಳ್ತಾನೆ. ಅದಕ್ಕಿಂತ ಮೊದಲು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಪ್ಪತ್ತಗುಡ್ಡದಿಂದ ಅವರು ಅಗದು ಮಣ್ಣನ್ನು ತೊಗೊಂಡು ಅಲ್ಲಿ ಕಲ್ಲು ಮಣ್ಣು ಅವೆಲ್ಲ ತೊಗೊಂಡು ಗುಹೆಗಳ ಮೂಲಕ ಲಕ್ಕುಂಡಿಗೆ ತಂದು ಅಲ್ಲಿ ಲೊಕ್ಕಿ ಗದ್ಯಾಣ ಅಂತ ಒಂದು ನಾಣ್ಯ ತಯಾರಾಗ್ತಿತ್ತು. ಲೊಕ್ಕಿ ಗದ್ಯಾಣ, ಅದಕ್ಕೆ ಲಕ್ಕುಗುಂಡಿ ಅಂತ, ಲೊಕ್ಕಿ ಗುಂಡಿ ಅಂತದು. ಅದು ಏನು ಅಂತ ಕೇಳಿದ್ರೆ ಅದು ಲಕ್ಕುಂಡಿ ಆಯಿತು ಮುಂದೆ. ಅಲ್ಲಿ ಲೊಕ್ಕಿ ಗದ್ಯಾಣ ಅಂತ ಯಾವಾಗ ನಾಣ್ಯ ತಯಾರಾಯ್ತು ಅಲ್ಲಿ ಏನಿತ್ತು, ಟಂಕಶಾಲೆ ಇತ್ತು. ಈಗ RBI ಇದೆಲ್ಲ, ರಿಸರ್ವ್ ಆಫ್ ಇಂಡಿಯಾ, ಚಿನ್ನದ ನಾಣ್ಯ ಮುದ್ರಣ ಮಾಡುವಂಥ ಇದು ಟಂಕಶಾಲೆ. ಅಲ್ಲಿ ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ಜೊತೆಗೆ ಇತ್ತೀಚಿನ ಬ್ರಿಟಿಷರು, ಬಹಮನಿ ಸುಲ್ತಾನರು, ಪೇಶ್ವೆಗಳು, ಅವರ ಆಳ್ವಿಕೆಯಲ್ಲಿ ಬರುವಂಥದ್ದು ಲಕ್ಕುಂಡಿ. ಸೊ ಅಲ್ಲಿ ಕಪ್ಪತ್ತಗುಡ್ಡದ ಚಿನ್ನವನ್ನು ತೊಗೊಂಡು, ಅಲ್ಲಿ ಯಾಕೆ ಕಪ್ಪತ್ತಗುಡ್ಡದ ಚಿನ್ನ ಐತಿ ನಂಬ್ತೀವಿ ಅಂದ್ರೆ ಅಲ್ಲಿ ಮೆರಗು ಇರುವಂಥ ಕಲ್ಲುಗಳದಾವೆ, ಆಮೇಲೆ ಹಳದಿ ಬಣ್ಣದ ಖನಿಜ ಇದೆ,
ಸೊ ಅಲ್ಲಿ ಒಂದು ಫೈರೈಟ್ ಗೋಲ್ಡ್ ಅಂತ ಬರುತ್ತೆ. ಫೈರೈಟ್ ಅಂದ್ರೆ ಮೂರ್ಖರ ಚಿನ್ನ, ಹಾಗೆ ಬಂಗಾರ ಅಂತ. ಅಲ್ಲಿರೋದ್ರಿಂದ ಅದಕ್ಕೆ ಜನ ಏನ್ ಮಾಡ್ತಾರೆ, ನಂಬ್ತಾರೆ. ಇಲ್ಲಿ ಈ ಗುಹೆಗಳು 500ಕ್ಕೂ ಹೆಚ್ಚು ಗುಹೆಗಳು ಕಪ್ಪತ್ತಗುಡ್ಡದಲ್ಲಿ ನಾವು. ಸೊ ಹೆಚ್ಚು ಗುಹೆಗಳು, ಅದರ ವ್ಯಾಪ್ತಿ 33,000 ಹೆಕ್ಟರ್ ಪ್ರದೇಶ ಇದೆ. ಅಲ್ಲಿ 500 ಸುರಂಗ ಮಾರ್ಗಗಳು. ಆ ಮಾರ್ಗದ ಮೂಲಕ ಲಕ್ಕುಂಡಿಗೆ ಬಂದು ತಂದು ಅಲ್ಲಿ ಸಿದ್ಧಪಡಿಸ್ತಿದ್ರು ಚಿನ್ನವನ್ನ. ಓಕೆ, ಇನ್ನು ಸರ್ಗೆ ಕೇಳೋದಾದ್ರೆ, ಸರ್ ಈಗ ಲಕ್ಕುಂಡಿಯಲ್ಲಿ ಏನು ನಿಧಿ ಸಿಕ್ತು ಮತ್ತು ಈ ನಿಧಿಯನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ, ಅಥವಾ ಒಂದು ವೇಳೆ ಲಕ್ಕುಂಡಿಯಲ್ಲಿ ಈ ಚಿನ್ನದ ನಿಕ್ಷೇಪ ಇರೋದೇ ಆದ್ರೆ ಲಕ್ಕುಂಡಿಯನ್ನ ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ಎಲ್ಲ ಸಾರ್ವಜನಿಕರದು. ಹಾಗಾಗಿ ಒಂದು ವೇಳೆ ಲಕ್ಕುಂಡಿಯನ್ನೇ ಎತ್ತಂಗಡಿ ಮಾಡುವಂತಹ ಪರಿಸ್ಥಿತಿ ಬರ್ತದ, ಜೊತೆಗೆ ಲಕ್ಕುಂಡಿಯಲ್ಲಿ ಚಿನ್ನ ಸಿಕ್ಕಂಥದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಈಗಾಗಲೇ ಅನಂತ್ ಅವರು ಹೇಳ್ತಾ ಇದ್ರು, ಇದು ಇವತ್ತಿಂದಲ್ಲ. ಉತ್ಖನನ ಅನ್ನೋ ಪದ ನಮಗೆ ಇವತ್ತು ಕೇಳ್ತಾ ಇದ್ದೇವೆ. ಹಿಂದವ್ರು ಕೇಳಿರ್ಬೋದು, ಯಾವತ್ತೂ ನಡೆದಿಲ್ಲ. ಬಟ್ ಭಾಳಷ್ಟು ಜನಕ್ಕೆ ಲಕ್ಕುಂಡಿಯಲ್ಲಿ ಚಿನ್ನ ಸಿಗುತ್ತೆ, ಬಂಗಾರ ಸಿಗುತ್ತೆ ಅಂತಕ್ಕಂಥದ್ದು. ಅಲ್ಲಿ ಗೋಲ್ಡ್ ಮಾರ್ಕೆಟ್ ಅವತ್ತಿನ ಕಾಲದಾಗ ವಿಜಯನಗರ ಎಂಪೈರ್ನೋ ಚಾಲುಕ್ಯರ ಕಾಲದಲ್ಲೂ ಅಲ್ಲಿ ಗೋಲ್ಡ್ ಮಾರ್ಕೆಟ್ ಇತ್ತು. ಜೊತೆಗೆ ಗೋಲ್ಡ್ ಪ್ರೊಡಕ್ಷನ್ ಸೆಂಟರ್, ಫ್ಯಾಕ್ಟ್ರಿ, ಈಗೇನು ಟಂಕಸಾಲೆ ಅಂತ ನಾವೇನು ಕರಿತಾ ಇದ್ದೀವಿ, ಅಲ್ಲಿ ಆ ಚಿನ್ನದ ನಾಣ್ಯ ತಯಾರಾಗ್ತಾ ಇದ್ವು. ಅಲ್ಲಿ ಯಾಕೆ ತಯಾರಾಗ್ತಾ ಇದ್ವು ಅಂದರೆ ಕಪ್ಪತ್ತಗುಡ್ಡದಲ್ಲಿ ಅದು ಬೇಕಾಗ್ತಕ್ಕಂಥ ರಾ ಮಟೀರಿಯಲ್ ಸಿಗ್ತಾಯಿತ್ತು. ಓಕೆ, ಇವತ್ತು ಹೆಂಗೆ ನಾವು ಬಳ್ಳಾರಿಗೆ ಐರನ್ ಓರ್ ಸಿಗ್ತಾಯಿತ್ತು, ಯಾಕೆ ಅಲ್ಲಿ ಜಿಂದಾಲು ದೊಡ್ಡ ದೊಡ್ಡ ಐರನ್ ಓರ್ ಕಂಪ್ನಿಗಳು ಯಾವ್ಯಾಗಿದ್ದಾವೆ, ಬಿಕಾಸ್ ರಾ ಮೆಟೀರಿಯಲ್ ಈಸಿ ಅಲ್ಲಿ ಅವೈಲಬಿಲಿಟಿ ಅಲ್ಲಿ. ಅದೇ ರೀತಿ ಕಪ್ಪತ್ತಗುಡ್ಡದಲ್ಲಿ ಅವತ್ತು ಏನವರು ಅಲ್ಲಿ ಬಂಗಾರ ಗೋಲ್ಡ್ ರಾ ಮೆಟೀರಿಯಲ್ ಐತೆ ಅಂತ ಕಂಡದ್ದು ಮೇಲೆ ಅದಕ್ಕೆ ಹತ್ತಿರವಾದಂಥ ಲಕ್ಕುಂಡಿಯಲ್ಲಿ ಅದು ತಯಾರಿಕಾ ಘಟಕ ಅಂತಿರೋ ಅವತ್ತು ಟಂಕಸಾಲೆ ಪ್ರಾರಂಭ ಆಯಿತು ಅಂತ ಒಂದು ನನ್ನ ಅನಿಸಿಕೆ. ಜೊತೆಗೆ ಶಿಫ್ಟ್ ಮಾಡ್ತಕ್ಕಂಥದ್ದು, ಉತ್ಖನನ ಮಾಡ್ತಕ್ಕಂಥದ್ದು ಇನ್ನೂ ಕೂಡ ನಾವು ಹಳೆ ಒಂದು ಪ್ರೊಸೀಜರಲ್ಲಿ ಇದೆ. ಇವತ್ತು ನಾವು ಹೈಯೆಸ್ಟ್ ಟೆಕ್ನಾಲಜಿಯಲ್ಲಿ ಭಾಳಷ್ಟು ಅಪ್ಗ್ರೇಡ್ ಆಗಿದೆ ನನ್ನ ಪ್ರಕಾರ. ಇವತ್ತು ಸ್ಯಾಟಲೈಟ್, ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರಾಗಲಿ ಇದನ್ನು ಅವರು ಇವತ್ತು ಸ್ಯಾಟಲೈಟ್ ಇಮೇಜನ್ನು ಬಳಸ್ಕೊಂಡು ಇವತ್ತು ನಮಗೆ ಈ ಕೆಲವೊಂದು ಮಿನರಲ್ಸ್, ರೇರ್ ಅರ್ತ್ ಮಿನರಲ್ಸ್ ಆಗಿರ್ಬೋದು, ಕೆಲವೊಂದು ಮಿನರಲ್ಸ್ ನಾವು ಇವತ್ತು ಈಗಲೂ ಕೂಡ ನಾವು ಸ್ಯಾಟಲೈಟ್ ಮುಖಾಂತರನ ದಿಸ್ ಮಿನರಲ್ ಈಸ್ ಅವೈಲೇಬಲ್ ಏರ್ ಅಂತಕ್ಕಂಥದ್ದು ನಮ್ಗೆ ಮಾಹಿತಿ ಸಿಗ್ತಾಯಿತ್ತು. ನಿಮಗೆ ಡೆಪ್ತ್ ಆಗಿ ಭೂಮಿ ಒಳಗೋಗಿ ಇವತ್ತು ಸಿಂಪಲ್ ಐತಿ. ಲಕ್ಕುಂಡಿಗೆ ನಾವು ಸ್ಯಾಟಲೈಟ್ ಥ್ರೂನ ಏನು ನಮ್ಮ ಬಾಡಿ ಸ್ಕ್ಯಾನ್ ಮಾಡೋ ಮುಂದೆ ಹೆಂಗೆ ರಿಪೋರ್ಟ್ ಬರುತ್ತೆ, ಹಂಗೆ ಅದನ್ನು ಆ ಸ್ಯಾಟಲೈಟ್ ಇಮೇಜ್ ಸಿಕ್ಕರೆ ಎಲ್ಲೆಲ್ಲಿ ನಿಧಿ ಇದೆ ಸತ್ಯಾಂಶ ಒಂದು ಸತ್ಯಾಂಶ ಹೊರಗೆ ಬರುತ್ತೆ. ಯಾಕಂದ್ರೆ ಜನರು ಕೂಡ ಕನ್ಫ್ಯೂಷನ್ನಲ್ಲಿ ಇದ್ದಾರೆ ಇವತ್ತು. ಈಗ ಹಿಂದಕ್ಕೆ ಎಷ್ಟು ಜನಕ್ಕೆ ಸಿಕ್ತು, ಎಷ್ಟು ಜನಕ್ಕೆ ಕೊಟ್ಟರು, ಎಷ್ಟು ಜನಕ್ಕೆ ಕೊಡಲಿಲ್ಲ. ಸೊ ಸತ್ಯ ಅಲ್ಲಿ ಚಿನ್ನದ ಮಾರ್ಕೆಟು, ಚಿನ್ನದ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು ಸತ್ಯ. ಅಷ್ಟು ಮಾತ್ರ ನಾವು ಇತಿಹಾಸದಿಂದ ನಾವು ತಿಳ್ಕೊಂಡಿದ್ದೀವಿ. ಸೊ ಅಲ್ಲಿರ್ತಕ್ಕಂಥ ಕಪ್ಪತ್ತಗುಡ್ಡದ್ದು ಸಾಕಷ್ಟು ಪತ್ರಕರ್ತರು ಎಲ್ಲ, ಅನಂತ್ ಸರ್ ಆಗಿರ್ಬೋದು, ನಮ್ಮ ಶರೀಫ್ನವರು, ಗುರುಗಳು, ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಗುಹೆಗಳ ಬಗ್ಗೆ ಯಾರು ಕೂಡ ನಾವು ನೋಡಿರಲಿಲ್ಲ. ಗುಹೆ ಇದಾವಂತ ಕೇಳಿದ್ವು, ಅದನ್ನು ತೋರಿಸ್ತಕ್ಕಂಥದ್ದು. ಅಲ್ಲಿ ಯಾವ ರೀತಿ ಆ ಮಾಲಿಂಗ್ಪುರ ಆಗಿರ್ಬೋದು, ಆ ಹಂಗನಕಟ್ಟಿ, ಆ ಬೆಲ್ಟ್ ಏರಿಯಾದಲ್ಲಿ ಅವರು ಹೋಗಿ ಅಲ್ಲಿ ಕೂಡ ಸಾಕಷ್ಟು ಆ ಕಾಡು ಪ್ರದೇಶ ಅಂಥಲ್ಲಿ ಅಲ್ಲಿರ್ತಕ್ಕಂಥ ಹಳೆಯ ರೈತರನ್ನ ಸಂಪರ್ಕ ಮಾಡಿ ಯಾವ ರೀತಿ ಅವರು ಆ ಮಣ್ಣನ್ನು ತೊಗೊಂಡು ಬಂದು ಅದರಲ್ಲಿ ಸೋಸಿ ಬಂಗಾರ ಹೆಂಗೆ ತೆಗೆದು ಮಾರಾಟ ಮಾಡ್ತೀವಿ ಇರತಕ್ಕಂಥ. ಸೊ 100% ಅಲ್ಲಿ ಒಳ್ಳೆ ಕ್ವಾಲಿಟಿ. ನೀವೇನು ಅಲ್ಲಿ ಗೋಲ್ಡ್ ಹಿಂದಕ್ಕೆ ರಾಜರ ಕಾಲದಾಗಲ್ಲೂ ಕೂಡ ಅಲ್ಲಿ ಗೋಲ್ಡ್ ಮೈನಿಂಗ್ ಇತ್ತು. ಅದಾದ ನಂತರ ಬ್ರಿಟಿಷರ ಕಾಲದಾಗೂ ಗೋಲ್ಡ್ ಮೈನಿಂಗ್ ಇತ್ತು. ಅದಾದಮೇಲೆ ರೀಸೆಂಟ್ ಪ್ರೈವೇಟ್ ಕಂಪ್ನಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನೋ ಕೊಡ್ತಿದ್ರು, ಅದು ಬೇರೆ ಕಾರಣ ಅಂತ ನಿಂತೋಗಿದೆ. ಅದ್ರ ಜೊತೆಗೆ ಇವತ್ತೇನು ನಾನು ಲಕ್ಕುಂಡಿ ಜೊತೆಗೆ ಗದಗನು ಕೂಡ ನಾವು ಇವತ್ತು ಫಸ್ಟ್ ನಾವು ಗದಗ ಅಂದ್ರೆ ಏನು, ಇವತ್ತು ಹೊಯ್ಸಳ ರಾಜ ವಿಷ್ಣುವರ್ಧನ ಸ್ಥಾಪನೆ ಮಾಡಿದಂಥ ಗದಗಿನ ವೀರನಾರಾಯಣ ಆಸ್ತಿ ಸಿರಿ ಸಂಪತ್ತು ಸಾಕಷ್ಟು ಗದಗ್ನಲ್ಲಿದೆ. ಸುಮಾರು ಒಂದು 90 ಎಕರೆ, ಇನ್ನೂ ಒಂದು ಕಡೆ 100 ಎಕರೆ, ಒಂದು 16 ಎಕರೆ. ಅದೇ ಇವತ್ತೆಲ್ಲ ಬಂಗಾರ ಚಿನ್ನದ ಬೆಲೆ ಬಂದ್ಬಿಟ್ಟಿದೆ. ಅದನ್ನು ಕೂಡ ಯಾರು ಅತಿಕ್ರಮ ಮಾಡ್ಕೊಂಡಿದ್ದಾರೆ. ಆ ಚಿನ್ನದ ಬಗ್ಗೆನೂ ಕೂಡ ನಾನು ಆ ಟಾಪಿಕ್ಗೆ ಬರ್ತೀನಿ ಸರ್ ಖಂಡಿತ.